ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮಾಡುವಂತಹ ಸ್ಪೆಷಲ್ ಶೇಂಗಾ ಹಿಂಡಿ ತೋರಿಸ್ತೀನಿ. ಪುಡಿ ಚಟ್ನಿ ನೋಡಿರಿ. ಒಂದು ಬೌಲ್ ಶೇಂಗಾ ಕಾಳು ತೊಗೊಂಡೀನಿ. ಈ ಶೇಂಗಾ ಕಾಳಿನಾಗ ಸಣ್ಣನೂ ಇರ್ತಾವೆ, ಮೀಡಿಯಮ್ ಇರ್ತಾವೆ, ಅತಿ ದೊಡ್ಡವು ಇರ್ತಾವನ್ನೆಲ್ಲ ಆರಿಸ್ಬೇಕು. ಎಲ್ಲನೂ ಒಂದೇ ಸಲ ಹಾಕಿ ಹುರಿದ್ರೆ ಸಣ್ಣ ಹೊತ್ತವು, ದೊಡ್ಡ ಹಸಿ ಹಾಕವು, ಮೀಡಿಯಮ್ ಇದ್ದಿದ್ದು ಹುರಿತಾವೆ. ಅದಕ್ಕೋಸ್ಕರ ಯಾವಾಗಲೂ ಹೇಳ್ತಿರ್ತಾನೆ ನಾನು, ಶೇಂಗಾದ್ದು ಏನಾದರೂ ಮಾಡ್ಬೇಕಾದ್ರೆ ಶೇಂಗಾ ಕಾಳನ್ನ ಸಪ್ರೇಟ್ ಮಾಡಬೇಕು. ದೊಡ್ಡವು, ಮೀಡಿಯಮ್ ಇದ್ದಿದ್ವು, ಸಣ್ಣ ಇದ್ದಿದ್ವು. ಈಗ ನೋಡಿರಿ, ನಾನು ಆ ಥರ ಆರಿಸಿ ತೊಗೊಂಡೇನಿ. ಸಣ್ಣನವೆಲ್ಲ ಒಗ್ಗರಣೆ ಹಾಕೋಕೆ ಡಬ್ಬದಾಗ ಇಟ್ಕೊಂಡೇನಿ. ಇವನ್ನೀಗ ಮೀಡಿಯಮ್ ಉರಿಕ್ಕಿಂತ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಹುರಿಯಾಕತ್ತೀನಿ. ಹದವಾಗಿ ಹುರಿಬೇಕು ಫಸ್ಟ್. ಶೇಂಗಾ ಚಟ್ನಿ ಯಾರಿಗೆಲ್ಲ ಇಷ್ಟ ರೀ, ಎಲ್ಲರೂ ಇಷ್ಟಪಡುವಂಥದ್ದು ಇದು. ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟಪಡ್ತಾರೆ. ನಮಗಂತೂ ಉಪ್ಪಿಟ್ಟು, ಅವಲಕ್ಕಿ, ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಬೇಕು ನೋಡ್ರಿ. ಇದು ದೋಸೆಗಂತೂ ಫಸ್ಟ್ ಬೇಕು ಮೇಲೆ ಉದುರ್ಸೋಕೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ. ಈ ಥರ ಹದವಾಗಿ ಹುರಿಬೇಕು. ಸಾಕಿನ ಇವು ಸ್ವಲ್ಪ ಆರಬೇಕು. ಅಂದ್ರೆ ಈ ರೊಟ್ಟಿ ಬುಟ್ಟಿ ಅಂತೀವಿ ನಾವು, ರೊಟ್ಟಿ ಕೆರಸಿ ಅಂತೀವಿ, ಬಿದಿರು ಬುಟ್ಟಿ, ಅದ್ರಾಗ ಹಾಕ್ತಾನೆ. ಅಂದರೆ ಜಲ್ದಿ ಆರ್ತಾವೆ. 2 ಟ್ರಿಪ್ ಹುರ್ಕೊಂಡೆ ನಾನಿಲ್ಲೇ. ಒಂದೇ ಟ್ರಿಪ್ ನಿಮಗೆ ತೋರ್ಸೇನಿ. ಸುಮ್ಮನೆ ಉದ್ದಕ್ಕೆ ಆಗ್ತತಿ ಈ ವಿಡಿಯೋ ನೋಡಿರಿ. ಒಂದು 4 ಕಡ್ಡಿ ಕರಿಬೇವು ಗರಿ ಗರಿಯಾಗಿ ಹುರ್ಕೊಳ್ಳೋಣ, ಕ್ರಿಸ್ಪಿಯಾಗಿ ಬರಬೇಕದು. ಹಸಿದ ಕರಿಬೇ ಹಾಕಿದ್ರೆ ಅದು ಮುದ್ದೆ ಆಗಿಬಿಡ್ತತಿ. ಅದಕ್ಕೋಸ್ಕರ ಈ ಥರ ಹುರ್ಕೋಬೇಕು. ಆನಂತರ ಒಂದು 4 ಗಡ್ಡಿ ಜವಾರಿ ಬೆಳ್ಳುಳ್ಳಿನ ಮೇಲಿನ ಸಿಪ್ಪಿ ತೆಗೆದು ಇಟ್ಕೊಂಡೇನಿ. ಗಡ್ಡಿ ಒಡೆದು ಬ್ಯಾಳೆ ಇಟ್ಕೊಂಡೇನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳೋನು. ಈ ಚಟ್ನಿ ಖಾಲಿ ಆಕತ್ತೆ 2 ದಿನಕ್ಕೆ ಅಂದ್ರೆ ಮೊದಲು ಮಾಡಿಟ್ಕೋತೇವೆ ನೋಡಿರಿ. ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ. ಬೇಕು ಇದಕ್ಕೆ ಜಾರಿಗೆ ಸಿಪ್ಪಿ ತೆಗೆದು ಸ್ವಚ್ಛ ಮಾಡಿದಂಥ ಶೇಂಗಾ ಬೀಜ, ಹುರಿದಂಥ ಕರಿಬೇ, 4 ಗಡ್ಡಿ ಜವಾರಿ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1-2 ಬೋಟ್ ಹುಣಸೆ, 2 ಇಂಚ್ ಹುಣಸೆ ಹಣ್ಣು ಹಾಕಿ ನೋಡಿರಿ. ಇದನ್ನು ಏನು ಟೇಸ್ಟ್ ಆಗ್ತತಿ ಚಟ್ನಿ ಅಂತ. ಅದಕ್ಕೆ ತಕ್ಕಂಗೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಬೆಲ್ಲ ಯೂಸ್ ಮಾಡಿರಿ, ಸಕ್ಕರೆ ಯೂಸ್ ಮಾಡೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅಚ್ಚ ಖಾರದ ಪುಡಿ. ಇದನ್ನು ಗ್ರೈಂಡ್ ಮಾಡೋಣ. ನೈಸ್ ಪೇಸ್ಟ್ ಮಾಡಬಾರ್ದು. ಸ್ವಲ್ಪ ಚಿರೋಟಿ ರವಾದಂಗೆ ಕೈಗೆ ಹತ್ತಬೇಕು. ಆ ಥರ ಇದನ್ನು ಗ್ರೈಂಡ್ ಮಾಡ್ಕೊಂಬರೋದು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ನಾ ಹಾಕಂಥ ವಿಡಿಯೋಗಳು ನಿಮಗೇನಾದರೂ ಉಪಯೋಗ ಆದ್ರೆ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ರೆಡಿ ಆಯ್ತು ನೋಡ್ರಿ ಶೇಂಗಾ ಹಿಂಡಿ. ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿಗಳು ರೀ ಭಾಳ ಅದಾವು. ಈ ಹಿಂದೆ ನಾನು ಒಣಮೆಣಸಿನ್ಕಾಯಿಂದ ಬೆಳ್ಳುಳ್ಳಿ ಚಟ್ನಿ ಹಾಕೀನಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರಿ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ನೋಡಿದವ್ರಿಗೆ ನಿಮ್ಮ ಸಹಕಾರ, ನಿಮ್ಮೊಂದು ಹೆಲ್ಪು, ನಿಮ್ಮೊಂದು ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಂದು ಸಲ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದನ್ನೀಗ ಒಂದು ತಟ್ಟೆಗೆ ಹಾಕಿಂದ ಪೂರ್ತಿ ಈ ಥರ ಒಡಿಬೇಕು. ಇದೇನು ಗಂಟು ಆಗಂಗಿಲ್ಲ. ಆರಿಂದೆಲ್ಲ ಚೆನ್ನಾಗಿ ಆಕತಿ. 2 ಅಂಗೈಯಿಂದ ಒಂದು ಸ್ವಲ್ಪ ತಿಕ್ಕಿ ಚೆಂದಾಗಿಟ್ಟು ಮಾಡಿದ ತಕ್ಷಣ ಡಬ್ಬ ತುಂಬಾರ್ದು, ಸ್ಮೆಲ್ ಆಗ್ತತಿ. ಆರಬೇಕಿದು. ಒಂದು 10 ನಿಮಿಷ ಓಪನ್ನಾಗಿ ಗಾಳಿಗಿಟ್ಟು ಆಮೇಲೆ ಬಾಕ್ಸ್ನಾಗ ಹಾಕಿಟ್ಕೊರಿ. ನಾವು ಚಟ್ನಿಗಳನ್ನು ತಿಂಗ್ಳುಗಟ್ಟಲೆ ಮಾಡಲ್ಲ. ತಿಂಗ್ಳುಗಟ್ಲೆನೂ ಬರ್ತತಿ, ಮಾಡಲ್ಲ. 8 ದಿನಕ್ಕೆ ಒಂದು ಸಲ, ವಾರಕ್ಕೆ ಒಂದು ಸಲ ಚಟ್ನಿಗಳನ್ನು ಮಾಡ್ತೇವೆ. ಯಾವುದೇ ಚಟ್ನಿ ಇರಲಿ. ಯಾಕಂದ್ರೆ ಅದು 8 ದಿನ ದಾಟಿಂದ ಫ್ರೆಶ್ನೆಸ್ ಕಳ್ಕೊತತಿ, ಟೇಸ್ಟ್ ಇರೋಲ್ಲ. ಅದಕ್ಕೋಸ್ಕರ ನಾವು 8 ದಿನಕ್ಕೆ ಒಂದು ಸಲ ಮಾಡ್ತೀವಿ. ಭಾಳ ಅಂದ್ರೆ 10 ದಿನ ಲಾಸ್ಟ್. ವರ್ಷ ಮಟ್ಟ ಇಡೋಂಥದ್ದು ಖಾರ ಪುಡಿ ಮತ್ತು ಉಪ್ಪಿನಕಾಯಿ ಬಿಟ್ಟರೆ ನಾವು ಬೇರೆ ಏನೂ ಮಾಡಲ್ಲ. ನೋಡಿರಿ, ಚಟ್ನಿ ರೆಡಿ ಆಯಿತು. ಇಲ್ಲಿ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.